ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವ ಪ್ರತಿಭಟನೆ ಉಗ್ರ ರೂಪವನ್ನ ಪಡೆದುಕೊಳ್ತಾ ಇದೆ. ಜನರ ಅಸಮಾಧಾನ, ಪೊಲೀಸರ ದೌರ್ಜನ್ಯ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ಅಲ್ಲಿನ ಜನ ರೊಚ್ಚಿಗೇಳುವಂತೆ ಮಾಡಿದೆ. ಪರಿಣಾಮ 125ಕ್ಕೂ ಹೆಚ್ಚು ಜನ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಈ ಧಗಧಗಿಸೋ ಪ್ರತಿಭಟನೆ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ಮಾಡೋಕೆ ಕೆಲ್ಸ ಇಲ್ಲ, ದುಡಿದ್ರೆ ಸಂಬಳ ಇಲ್ಲ, ಪ್ರತಿಭಟನೆಯಲ್ಲೇ ಪ್ರಾಣ ಬಿಡ್ತಿದೆ ಪಾಕ್. ಹಸಿದ ಹೊಟ್ಟೆಗಾಗಿ ಹಕ್ಕು ಕೇಳಲು ಹೋದ ಜನರಿಗೆ ಪಾಕ್ ಸರ್ಕಾರ ಕೊಟ್ಟಿರುವ ಉಡುಗೊರೆ ಇದು. ಪ್ರತಿಭಟನೆಗೆ ಮುಂದಾದ ಜನರ ಮೇಲೆ ಪಾಕಿಸ್ತಾನದ ರಕ್ತಪಿಪಾಸು ಸೈನಿಕರು ಮುಗಿಬಿದ್ದಿದ್ದಾರೆ. ರಸ್ತೆಯಲ್ಲೂ ಹರಿತಾ ಇರುವುದು ಬಡ ಕಾಶ್ಮೀರಿಗಳ ರಕ್ತ. ಅರಚಾಟ, ಕಿರುಚಾಟಗಳ ನಡುವೆ ಲಾಠಿಗಳು ಮೈಮೇಲೆ ಬೀಳ್ತಾ ಇದ್ರೆ ಗುಂಡುಗಳು ಎದೆ ಸೇಳುತ್ತಿವೆ. 10-20 ಅಲ್ಲ, ಬರೋಬ್ಬರಿ 120ಕ್ಕೂ ಹೆಚ್ಚು ಜೀವಗಳು ಅನ್ಯಾಯವಾಗಿ ಬಲಿಯಾಗಿವೆ. ಪಾಕ್ ಆಡಳಿತದ ಕಾಶ್ಮೀರದ ರಾವಲಕೋಟ್, ಮುಜಫರಾಬಾದ್ ಮತ್ತು ಕೋಟ್ಲಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಪ್ರತಿಭಟನಾಕಾರರ ರಾಜಕೀಯ ಪ್ರತಿನಿಧಿತ್ವ, ಆಡಳಿತ ಮತ್ತು ಸ್ಥಳೀಯ ಹಕ್ಕುಗಳಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಪ್ರತಿಭಟನೆಗಳನ್ನು ನಿಯಂತ್ರಣ ಮಾಡಲು ಭದ್ರತಾ ಪಡೆಗಳು ಬಲ ಪ್ರಯೋಗ ನಡೆಸಿದ ಹಿನ್ನೆಲೆ ಘರ್ಷಣೆ ಈಗ ಒಮ್ಮಿಂದೊಮ್ಮೆ ಉಗ್ರ ರೂಪವನ್ನ ಪಡೆದುಕೊಂಡಿದೆ. ಮೂಲಗಳಿಗಿಂತಲೂ ಬಂದಿರುವ ಮಾಹಿತಿ ಪ್ರಕಾರ ಇಲ್ಲಿ 120ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗೂ 100 ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇದ್ದಾರೆ. ಆದ್ರೆ ಸಾವಿನ ಸಂಖ್ಯೆ ದುಪ್ಪಟ್ಟು ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸತ್ತವರ ಅಂತ್ಯಕ್ರಿಯೆ ಮಾಡಲು ಕೂಡ ಬಿಡದಂತಹ ಪರಿಸ್ಥಿತಿ ಮುನೀರ್ ಸರ್ಕಾರ ಸೃಷ್ಟಿ ಮಾಡಿದೆ. ಇಂತಹ ಸಂದರ್ಭದಲ್ಲೂ ಪಾಕಿಸ್ತಾನ ಸರ್ಕಾರವು ಇಂಟರ್ನೆಟ್ ಸಂಪರ್ಕವನ್ನ ಕಡಿತಗೊಳಿಸಿ ಹೊರ ಜಗತ್ತಿಗೆ ಅಲ್ಲಿನ ಭೀಕರತೆ ತಿಳಿಯದಂತೆ ಮಸಲತ್ತನ್ನ ನಡೆಸ್ತಾ ಇದೆ. ಆದ್ರೆ ಹರಿದು ಬರ್ತಾ ಇರುವ ವಿಡಿಯೋಗಳು ಪಾಕ್ ಸೇನೆಯ ಅಸಲಿ ಮುಖವನ್ನ ಜಗತ್ತಿನೆದುರು ಬಿಚ್ಚಿಟ್ಟಿದ್ದಾಗಿದೆ. ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಹಲವೆಡೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಪ್ರತಿಭಟನಾ ಸಂಘಟನೆಗಳ ಮೇಲೆ ನಿಷೇಧ ಹೇರಿರುವ ಕ್ರಮವು ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಅಂತ ವರದಿಯಾಗಿದೆ. ಹಲವಾರು ಕಾರ್ಯಕರ್ತರನ್ನ ಬಂಧಿಸಲಾಗಿದ್ದು, ಸಾರ್ವಜನಿಕ ಸಭೆ ಮತ್ತು ಮೆರವಣಿಗೆಗಳ ಮೇಲೂ ನಿರ್ಬಂಧ ಹೇರಲಾಗಿದೆ. ಒಟ್ನಲ್ಲಿ ಈ ಉಗ್ರ ಪ್ರತಿಭಟನೆ ಪಾಕ್ ಆಡಳಿತದ ಕಾಶ್ಮೀರದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ಉದ್ವಿಗ್ನತೆ ಎಷ್ಟು ಗಂಭೀರವಾಗಿದೆ ಎಂಬುದಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸದ್ಯದ ವಾತಾವರಣ ನೋಡ್ತಿದ್ರೆ ಈ ಪ್ರತಿಭಟನೆ ಸದ್ಯಕ್ಕಂತೂ ನಿಲ್ಲೋಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಯಾನಕ ರೂಪ ತಾಳುವ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ.